ಹಾಯ್, ನಾನು ನಿಮ್ಮ ಪ್ರೀತಿಯ ಮೇಕಪ್ ಆರ್ಟಿಸ್ಟ್ ರಚನೆ ಮಾತಾಡ್ತಿರೋದು. ಏನಪ್ಪಾ ಇದರ ವಿಷಯ ಅಂತ ಅಂದ್ರೆ, ನಮಗೆ ತುಂಬಾ ಜನ ಫ್ರೆಂಡ್ಸ್ ಕೇಳ್ತಾ ಇದ್ದೀರಾ, ಏನು ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿದೀಯಾ ಅಂತ ಕೇಳ್ತಿದ್ದೀರಾ. ಏನಕ್ಕೆ ಅಂತ ಅಂದ್ರೆ, ನಾನು ಹಿಂಗೆ ಮೇಕಪ್ ಆರ್ಟಿಸ್ಟ್ ಅಲ್ವಾ, ಕೇಳಿದೆ ಹಿಂಗೆ ಒಬ್ರನ್ನ ಮಾಡಲ್ಸ್ ನ ಒಂದು ಶೂಟಿಂಗ್ ಎಷ್ಟು ತಗೊಳ್ತೀರಾ ಅಂತ. ಅವ್ರು 10,000 ರಿಂದ 15,000 ರೂಪಾಯಿ. ನನಗೆ ಶಾಕ್ ಆಯ್ತು. ನಾವು ಮೇಕಪ್ನೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಗೊತ್ತೈತೆ ಅಂತ. ಅವರು ಮೇಕಪ್ ಕಲಿಯೋಕೆ ಒಂದು 70 ರಿಂದ ಇವಾಗ್ಲೂ ಇದೆ ಬೆಂಗಳೂರಲ್ಲಿ 1,00,000 1,50,000 ಕಟ್ಕೊಂಡು ಹೇಳ್ಕೊಡ್ತಾರೆ. ನಾವು ಹಂಗೆ ಹಿಂಗೆ ಕಷ್ಟಪಟ್ಟು ಅವ್ರ ಹತ್ರ ಸಾಲ ಮಾಡ್ಕೊಂಡು ಕಲ್ತಿದ್ದೆ. ಏನೋ ಒಂದು ಶೂಟ್ ಮಾಡಿಸಿ ಹಾಕಿದ್ರೆ ನಮ್ಮ ಪೇಜ್ ಬಿಲ್ ಆಗುತ್ತಲ್ಲ ಅಂತ ಹೇಳಿ ನಾನು ಕೇಳಿದ್ದೆ. 10,000 ರೂಪಾಯಿ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಥಿಂಕ್ ಮಾಡಿದೆ, ಯಾಕೆ ನಾನೇ ನನ್ನ ಪೇಜ್ ಬಿಲ್ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ಈ ತರ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ. ಅಷ್ಟು ಬಿಟ್ಟು ನಾನು ಫೇಮಸ್ ಆಗಬೇಕು ಅದೇ ಅಂತ ಏನಿಲ್ಲ. ನಾನು ಎಲ್ಲಾ ಮಾಡೆಲ್ಸ್ ಹೇಳ್ತಿಲ್ಲ, ಕೆಲವ್ರು ಮಾಡೆಲ್ಸ್ ಅಷ್ಟೇ ನಾನು ಹೇಳ್ತಾ ಇರೋದು. ನಾವು ಲಾಸ್ಟ್ ಡೇಲಿ ಶೂಟ್ ಮಾಡ್ತೀವಿ. ನಾನೇನ್ ಕಟ್ತಿದ್ದಿಲ್ಲ, ನಮ್ಮ ಅತ್ತೆ ಮಗಳನ್ನೇ ಕಟ್ತಿದ್ದೆ. ತಗೊಂಡಿದ್ರು ಅವರು ನಾನು 5,000 4,000 3,000 ಹಿಂಗಿತ್ತು. ಇಷ್ಟು ತಗೊಂಡ್ರೆ ಪರವಾಗಿಲ್ಲ, 10-15 ಅಂದ್ರೆ ನಮ್ಗೂ ಸಹ ಜಾಸ್ತಿ. ಕೆಲವರು ಮಾಡೆಲ್ಸ್ ಅಷ್ಟೇ ನಾನು ಹೇಳ್ತಾ ಇರೋದು. ಬಡವರು ಇರ್ತಾರೆ, ನೋಡ್ ತಗೊಳ್ಳಿ. ಪಾಪ ಕಷ್ಟಪಟ್ಟು ಕಲ್ತಿರ್ತಾರೆ. ಮನೆ ಪ್ರಾಬ್ಲಮ್ಸ್ ಏನೋ ಮಾಡ್ಬೇಕನ್ನ ಅಂತ ಹೇಳಿ ಮಾಡಿರ್ತಾರೆ, ಕಲ್ತಿರ್ತಾರೆ. ಲಾಸ್ಟ್ ಫೈನಲ್ ಏನಂತಂದ್ರೆ, ಸುಮ್ನೆ ಕುತ್ಕೊಂಡು ವಿಡಿಯೋಸ್ ಮಾಡ್ತೀವಿ ಅಂತಂದ್ರೆ ಅದಾಗಲ್ಲ. ಎಲ್ಲಾ ಕ್ರಿಯೇಟರ್ಸ್ಗೂ ನಂದೊಂದು ಯಾಕ್ಸಪ್ಪು. ಯಾಕೆಂದ್ರೆ ನಾನು ಫಸ್ಟ್ಗೆನೆ ಮಾತಾಡ್ಬೇಕಾದ್ರೆ ಅದು ಬರ್ಕೊಂಡು ಒಂದು ಕಾಜಲ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದು ಬರ್ಕೊಂಡು ಒಂದ್ 10 ಟೇಕ್ ತಗೊಂಡು ಮಾಡಿದ್ದು. ಸುಮ್ನೆ ಎಲ್ಲ ಕ್ಯಾಮ್ರಾ ಮುಂದೆ ಮಾತಾಡೋದು. ಓಕೆ, ಎಲ್ಲರೂ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ನನ್ನ ಪೇಜ್ ಫಾಲೋ ಮಾಡೋದ್ರಿಂದ ಏನ್ ಬೆನಿಫಿಟ್ಸ್ ಅಂದ್ರೆ, ಹೇರ್ ಕೇರ್ ಬಗ್ಗೆ, ಮತ್ತೆ ಬ್ಯೂಟಿ ಟಿಪ್ಸ್ ಬಗ್ಗೆ, ಮತ್ತೆ ಮೇಕಪ್ ಇಂದು ಬೇಸಿಕ್ ಮೇಕಪ್ ಬಗ್ಗೆ ಅದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.